ನಮಸ್ಕಾರ ಸ್ನೇಹಿತರೆ, ವೆಲ್ತ್ ಸೀಡ್ ಕ್ಯಾಪಿಟಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಸ್ಟಾಕ್ ಮಾರ್ಕೆಟ್ ಕೊನೆಯಲ್ಲಿ ಸ್ವಲ್ಪ ವೀಕ್ನೆಸ್ ತೋರಿಸಿದೆ. ಸೆನ್ಸೆಕ್ಸ್ 238 ಪಾಯಿಂಟ್ಸ್ ಇಳಿಕೆ ಕಂಡಿದ್ದು, ನಿಫ್ಟಿ 24,190 ಲೆವೆಲಲ್ಲಿ ಕ್ಲೋಸ್ ಆಗಿದೆ. ಆದರೆ ಮಾರ್ಕೆಟ್ ಯಾಕೆ ಡೌನ್ ಆಯಿತು? ಗ್ಲೋಬಲ್ ಮಾರ್ಕೆಟ್ ಎಫೆಕ್ಟಾ, ಕ್ವಾರ್ಟರ್ಲಿ ರಿಸಲ್ಟ್ಸ್ ಎಫೆಕ್ಟಾ, ಅಥವಾ ಪ್ರಾಫಿಟ್ ಬುಕ್ಕಿಂಗ್ ಕಾರಣನಾ? ಇವತ್ತಿನ ವಿಡಿಯೋದಲ್ಲಿ ಮಾರ್ಕೆಟ್ ಡೌನ್ ಆಗಲು ಪ್ರಮುಖ ಕಾರಣಗಳು ಏನು, ಯಾವ ಸ್ಟಾಕ್ಸ್ ಗೇನ್ ಆದವು, ಯಾವ ಸ್ಟಾಕ್ಸ್ ಲಾಸ್ ಆದವು, ಹಾಗೆ ನಾಳೆ ಟ್ರೇಡಿಂಗ್ಗೆ ಮುಖ್ಯ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಲೆವೆಲ್ಸ್ ಯಾವುವು ಅನ್ನೋದನ್ನ ಸಿಂಪಲ್ ಆಗಿ ನೋಡೋಣ. ಹಾಗಾದ್ರೆ ವಿಡಿಯೋ ಶುರು ಮಾಡೋಣ. ಟಾಪ್ ಗೇನರ್ಸ್ ಕಡೆ ನೋಡೋಣ. ಮೊದಲಿಗೆ ಶ್ರೀರಾಮ್ ಫೈನಾನ್ಸ್ ಸುಮಾರು 2.77% ರೈಸ್ ಕಂಡಿತ್ತು, ಇವತ್ತಿನ ಟಾಪ್ ಗೇನರ್ ಆಗಿದೆ. ಅದರ ನಂತರ ಬಜಾಜ್ ಫಿನ್ಸರ್ವ್, ಐಚರ್ ಮೋಟರ್ಸ್, ಅಲ್ಟ್ರಾಟೆಕ್ ಸಿಮೆಂಟ್ ಮತ್ತು HCL ಟೆಕ್ ಗೇನ್ ದಾಖಲಿಸಿವೆ. ಇಂಡಿಗೋ ಕೂಡ 1% ಹೆಚ್ಚು ಏರಿಕೆ ಕಂಡು ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಒಟ್ಟಾರೆಯಾಗಿ ನೋಡಿದ್ರೆ ಫೈನಾನ್ಷಿಯಲ್, ಆಟೋ, IT ಮತ್ತು ಸಿಮೆಂಟ್ ಸೆಕ್ಟರ್ ಸ್ಟಾಕ್ಸ್ ಇಂದು ಉತ್ತಮ ಪರ್ಫಾರ್ಮೆನ್ಸ್ ತೋರಿಸಿವೆ. ಟಾಪ್ ಲೂಸರ್ಸ್ ಕಡೆ ನೋಡೋಣ. ಮೊದಲಿಗೆ HDFC ಬ್ಯಾಂಕ್ ಸುಮಾರು 2.07% ಇಳಿಕೆ ಕಂಡಿದ್ದು, ಇವತ್ತಿನ ಟಾಪ್ ಲೂಸರ್ ಆಗಿದೆ. ಅದರ ನಂತರ ಇನ್ಫೋಸಿಸ್ 1.52% ಡೌನ್ ಆಗಿದೆ. SBI, TCS, ರಿಲಯನ್ಸ್ ಇಂಡಸ್ಟ್ರೀಸ್ ಕೂಡ ಡೌನ್ ಆಗಿ ನೆಗೆಟಿವ್ ಕ್ಲೋಸ್ ನೀಡಿದೆ. ಒಟ್ಟಾರೆಯಾಗಿ ಬ್ಯಾಂಕಿಂಗ್, IT ಮತ್ತು ಹೆವಿ ವೇಟ್ ಸ್ಟಾಕ್ಸ್ಗಳಲ್ಲಿ ಸೆಲ್ಲಿಂಗ್ ಪ್ರೆಷರ್ ಕಂಡುಬಂದ ಕಾರಣ ನಿಫ್ಟಿ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ. ಇವತ್ತು ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಸುಮಾರು 1,650 ಕೋಟಿ ರೂಪಾಯಿ ನೆಟ್ ಬೈಯಿಂಗ್ ಮಾಡಿದ್ದಾರೆ. ಇನ್ನೊಂದು ಕಡೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಸುಮಾರು 657 ಕೋಟಿ ರೂಪಾಯಿ ನೆಟ್ ಸೆಲ್ಲಿಂಗ್ ಮಾಡಿದ್ದಾರೆ. ಸಾಮಾನ್ಯವಾಗಿ FII ಬೈಯಿಂಗ್ ಮಾರ್ಕೆಟ್ಗೆ ಪಾಸಿಟಿವ್ ಸಿಗ್ನಲ್ ಆಗಿರುತ್ತದೆ. ಆದರೆ ಇವತ್ತು ಬ್ಯಾಂಕಿಂಗ್ ಮತ್ತು IT ಸೆಕ್ಟರ್ನಲ್ಲಿ ಸೆಲ್ಲಿಂಗ್ ಪ್ರೆಷರ್ ಇದ್ದ ಕಾರಣ ಮಾರ್ಕೆಟ್ ನೆಗೆಟಿವ್ ಆಗಿ ಕ್ಲೋಸ್ ಆಯಿತು. ಮುಂದಿನ ಟ್ರೇಡಿಂಗ್ ಸೆಷನ್ನಲ್ಲಿ FII ಬೈಯಿಂಗ್ ಮುಂದುವರಿದ್ರೆ ಮಾರ್ಕೆಟ್ಗೆ ಸಪೋರ್ಟ್ ಸಿಗುವ ಸಾಧ್ಯತೆ ಇದೆ. ಇನ್ನು ಇವತ್ತಿನ ನಿಫ್ಟಿ ಮಾರ್ಕೆಟ್ ಹೇಗಿತ್ತು ಮತ್ತು ನಾಳೆಗೆ ನಮ್ಮ ಟ್ರೇಡಿಂಗ್ ಪ್ಲಾನ್ ಏನು ಅಂತ ಈ 15 ಮಿನಿಟ್ ಚಾರ್ಟ್ ಅನಾಲಿಸಿಸ್ನಲ್ಲಿ ಸ್ಪಷ್ಟವಾಗಿ ನೋಡೋಣ. ಇವತ್ತು ಮಾರ್ಕೆಟ್ ಕಂಪ್ಲೀಟ್ ಆಗಿ ಒಂದು ಸೈಡ್ವೇಸ್ ರೇಂಜ್ನಲ್ಲೇ ಟ್ರೇಡ್ ಆಗಿದೆ. ಮೇಲ್ಗಡೆ 24,250 ಮತ್ತು ಕೆಳಗಡೆ 24,150 ರೇಂಜ್ ನಡುವೆ ಟ್ರೇಡ್ ಆಗಿ ಕೊನೆಗೆ 24,190 ಹತ್ತಿರ ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ. ಈಗ ಚಾರ್ಟ್ ಕಡೆ ಗಮನವಿಟ್ಟು ನೋಡಿ. ಕೆಳಗಡೆಯಿಂದ ಬರ್ತಾ ಇರೋ ಈ ಅಸೆಂಡಿಂಗ್ ಟ್ರೆಂಡ್ ಲೈನ್ಗೆ ಮಾರ್ಕೆಟ್ ಮಲ್ಟಿಪಲ್ ಟೈಮ್ಸ್ ಸಪೋರ್ಟ್ ತಗೊಂಡಿದೆ. ಅಂದ್ರೆ ಮಾರ್ಕೆಟ್ ಇನ್ನೂ ಕೂಡ ಈ ಟ್ರೆಂಡ್ ಲೈನ್ ಮೇಲ್ಗಡೆಯೇ ಸಸ್ಟೇನ್ ಆಗ್ತಾ ಇದೆ. ಇನ್ನು ನಾಳೆಗೆ ನಮ್ಮ ಬೈ ಸೈಡ್ ಸೆಟಪ್ ಹೇಗಿರಬೇಕು ಅಂತ ನೋಡೋಣ. ಫಸ್ಟ್ ಸೆಟಪ್ ಬ್ರೇಕ್ಔಟ್ ಎಂಟ್ರಿ ಆಗಿದೆ. ಮಾರ್ಕೆಟ್ ಏನಾದ್ರೂ 24,250 ಟು 24,280 ರೇಂಜ್ ಮೇಲ್ಗಡೆ 15 ಮಿನಿಟ್ ಕ್ಯಾಂಡಲ್ ಕ್ಲೋಸ್ ಕೊಟ್ಟು ಸಸ್ಟೇನ್ ಆದ್ರೆ ಮಾತ್ರ ನಾವು ಕಾಲ್ ಸೈಡ್ ಪ್ಲಾನ್ ಮಾಡಬಹುದು. ಫಸ್ಟ್ ಟಾರ್ಗೆಟ್ ನಮ್ದು 24,340 ಲೆವೆಲ್ ಆಗಿದೆ. ಅಂಡ್ ಸೆಕೆಂಡ್ ಟಾರ್ಗೆಟ್ 24,450 ಟು 24,520 ಲೆವೆಲ್ ಆಗಿದೆ. ಇನ್ನು ನಮ್ಮ ಸೆಕೆಂಡ್ ಬೈ ಸೆಟಪ್ ನೋಡುದಿದ್ರೆ ರಿವರ್ಸಲ್ ಎಂಟ್ರಿ. ಒಂದು ವೇಳೆ ಮಾರ್ಕೆಟ್ ಕೆಳಗೆ ಬಂದು ಈ ಟ್ರೆಂಡ್ ಲೈನ್ ಮತ್ತು 24,150 ಸಪೋರ್ಟ್ ಹತ್ತಿರ ಯಾವುದೇ ಬುಲ್ಲಿಶ್ ರಿವರ್ಸಲ್ ಕ್ಯಾಂಡಲ್ ಬಂದ್ರೆ, ಫಾರ್ ಎಕ್ಸಾಂಪಲ್ ಹ್ಯಾಮರ್ ಅಥವಾ ಬುಲ್ಲಿಶ್ ಎನ್ಗಲ್ಫಿಂಗ್ ಕ್ಯಾಂಡಲ್ ಫಾರ್ಮೇಷನ್ ಆದ್ರೆ ಆವಾಗ ಒಂದು ಬೈ ಪ್ಲಾನ್ ಮಾಡಬಹುದು. ನಮ್ಮ ಟಾರ್ಗೆಟ್ 24,250 ಆಗಿರುತ್ತೆ. ಇನ್ನು ಸೆಲ್ ಸೈಡ್ ಸೆಟಪ್ ಅಥವಾ ಪುಟ್ ಎಂಟ್ರಿ ಪ್ಲಾನ್ ಸೆಟಪ್ ನೋಡೋಣ. ಕೆಳಗಡೆ ಇರೋ 24,150 ಸಪೋರ್ಟ್ ಲೆವೆಲ್ ಮತ್ತು ಈ ಟ್ರೆಂಡ್ ಲೈನ್ ಎರಡನ್ನು ಮಾರ್ಕೆಟ್ ಕೆಳಗೆ ಬ್ರೇಕ್ ಮಾಡಿ 15 ಮಿನಿಟ್ ಕ್ಯಾಂಡಲ್ ಕ್ಲೋಸ್ ಕೊಟ್ರೆ ಮಾತ್ರ ಪುಟ್ ಸೈಡ್ ಪ್ಲಾನ್ ಮಾಡಬಹುದು. ಫಸ್ಟ್ ಟಾರ್ಗೆಟ್ 24,150 ಅಂಡ್ ಸೆಕೆಂಡ್ ಟಾರ್ಗೆಟ್ 23,130. ಸೊ ಸ್ನೇಹಿತರೆ, 24,150 ಅಬೌವ್ ಬೈ
ಮತ್ತು 24,150 ಬಿಲೋ ಸೆಲ್ ಇದೆ. ನಾಳೆಗೆ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಲೆವೆಲ್ಸ್. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಟ್ರೇಡರ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇಂತಹ ಡೈಲಿ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.